ವೀಕ್ಷಕರೇ, ಈ ವಿಡಿಯೋ ನೋಡಿದ್ರೆ ಎಂತವರಿಗೂ ಕೂಡ ಒಂದು ಕ್ಷಣ ರಕ್ತ ಕುದಿಯುತ್ತೆ. ಹೇಗೆ ಒಬ್ಬ 10ನೇ ಕ್ಲಾಸ್ನ ಹುಡುಗ ತನ್ನ ಶಿಕ್ಷಕನಿಗೆ ಬಲವಾದ ಏಟನ್ನ ಕೊಟ್ಟು ಶಿಕ್ಷಕ ಅಳುವಂತೆ ಮಾಡಿದ್ದಾನೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ನಿಜವಾಗ್ಲೂ ಈ ವಿಡಿಯೋವನ್ನ ನೋಡಿದ್ರೆ ಎಂತವರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ. ಈಗಿನ ಜನರೇಷನ್ ಮಕ್ಕಳು ಎತ್ತ ಹೋಗ್ತಿದ್ದಾರೆ, ತಂದೆ ತಾಯಿ ಯಾವ ಬುದ್ಧಿಯನ್ನ ಕಲಿಸ್ತಿದ್ದಾರೆ, ಹಾಗೇನೆ ಈಗಿನ ಸಿನಿಮಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಇವೆಲ್ಲದ್ರಿಂದ ಯಾವ ರೀತಿ ಹುಡುಗರು ಕ್ರೂರರಾಗಿ ಬದಲಾಗ್ತಿದ್ದಾರೆ ಅನ್ನೋದನ್ನ ನಿಜವಾಗ್ಲೂ ನಮ್ಮಂತವರಿಗೆ ಅರ್ಥ ಮಾಡಿಕೊಳ್ಳಲು ಕೂಡ ಸಾಧ್ಯವಾಗ್ತಿಲ್ಲ. ಈ 10ನೇ ಕ್ಲಾಸ್ನ ಹುಡುಗ ಕೊಟ್ಟಂತಹ ಒಂದೇ ಒಂದು ಏಟಿಗೆ ಒಂದು ವೇಳೆ ರಕ್ತ ಹೆಪ್ಪುಗಟ್ಟಿ ಶಿಕ್ಷಕನಿಗೆ ಹೃದಯಾಘಾತ ಆಗ್ತಿದ್ರೆ ನಿಜವಾಗ್ಲೂ ಶಿಕ್ಷಕ ಪ್ರಾಣವನ್ನ ಕಳೆದುಕೊಳ್ಬೇಕಾಗಿತ್ತು. ಆ ಹುಡುಗ ಕೊಟ್ಟಂತಹ ಏಟನ್ನ ಗಮನಿಸಿದ್ರೆ ನಿಜವಾಗ್ಲೂ ಶಿಕ್ಷಕನನ್ನ ಸಾಯಿಸೋದಿಕ್ಕೆ ಅಂತಾನೆ ಎದೆ ಭಾಗಕ್ಕೆ ಕೊಟ್ಟಂತಹ ಏಟಿನ ರೀತಿ ಕಾಣ್ತಿತ್ತು. ಹಿರಿಯ ಶಿಕ್ಷಕ ನೋವು ಅಂತ ಕಣ್ಣೀರಿಡುತ್ತಾ ಕೂಗಾಡಿದ್ರು ಕೂಡ ಅವನ ಮನಸ್ಸು ಸ್ವಲ್ಪ ಕೂಡ ಕರಗಿಲ್ಲ ಅನ್ನೋದೇ ಆಶ್ಚರ್ಯ ಆಗ್ತಿದೆ. ಅಷ್ಟಕ್ಕೂ ವೀಕ್ಷಕರೇ, ಈ ಜಗಳ ನಡೆದಿದ್ಯಾಕೆ, ಈಗ ಶಿಕ್ಷಕ ಎಲ್ಲಿ ಮತ್ತು ಕರ್ಮ ರಿಟರ್ನ್ಸ್ ಅನ್ನೋ ರೀತಿ ಈ ಹುಡುಗನಿಗೆ ಯಾವ ರೀತಿಯ ಶಿಕ್ಷೆ ಸಿಕ್ಕಿದೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಸಹ ನಿಮ್ಗೆ ಕಲಿಸಿದಂತಹ ಶಿಕ್ಷಕರಿಗೆ ಗೌರವ ಕೊಡ್ತೀರಾ ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಈ ಒಂದು ಘಟನೆ ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದ್ದು ಸಾಮಾಜಿಕ ತಾಣಗಳಲ್ಲಿ ತುಂಬಾನೇ ವೈರಲ್ ಆಗಿ ಈ ಹುಡುಗನಿಗೆ ಆದಷ್ಟು ಬೇಗ ಶಿಕ್ಷೆ ಆಗ್ಬೇಕು ಅನ್ನುವ ಕೂಗುಗಳು ಕೂಡ ನೆಟ್ಟಿಗರಿಂದ ಕೇಳಿ ಬರ್ತಿದೆ. ಈ ಶಿಕ್ಷಕನನ್ನ ಎದೆ ತುಂಬಾನೇ ನೋವಾಗ್ತಿದೆ ಅನ್ನೋ ಕಾರಣಕ್ಕಾಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದ್ದು ಈ ಹುಡುಗನನ್ನ ತಕ್ಷಣವೇ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಈ ಹುಡುಗನ ಮೇಲೆ FIR ಕೂಡ ರಿಜಿಸ್ಟರ್ ಆಗಿದ್ದು 10ನೇ ಕ್ಲಾಸ್ ಆಗಿದ್ದರೂ ಇವನ ವಯಸ್ಸು 18 ವರ್ಷ ಮೀರಿದ್ದ ಕಾರಣ ಡೆಫಿನೆಟ್ ಆಗಿ ಇವನಿಗೆ ಶಿಕ್ಷೆ ಆಗೇ ಆಗುತ್ತೆ. ಸದ್ಯ ಕೋರ್ಟ್ ಇವನಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿದ್ದು ಪೊಲೀಸರು ಇವನನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಇವನಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಅನ್ನೋರು ಈ ವಿಡಿಯೋಗೊಂದು ಮೆಚ್ಚುಗೆ ಕೊಟ್ಟು ನಿಮ್ಮ ಪ್ರಕಾರ ಇವನಿಗೆ ಯಾವ ಶಿಕ್ಷೆ ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.